ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಈ ವರ್ಷ ಶರಣ್ ನವರಾತ್ರಿ 2024ರ ಅಕ್ಟೋಬರ್ 3ರಂದು ಪ್ರಾರಂಭವಾಗುತ್ತೆ. ಶರಣ್ ನವರಾತ್ರಿ ಬಂತು ಅಂದ್ರೆ ಸಾಕು, ಹೆಣ್ಣು ಮಕ್ಕಳಿಗೆ ಖುಷಿಯೋ ಖುಷಿ. ಎಲ್ಲೆಡೆ ಹಬ್ಬದ ವಾತಾವರಣ ಕಳೆಗಟ್ಟಿರುತ್ತೆ. ಕೆಲವರ ಮನೆಗಳಲ್ಲಂತೂ ದೇವಾಲಯಗಳಂತೆ ಆಕರ್ಷಣೀಯವಾಗಿ ಘಟ ಸ್ಥಾಪನೆ ಮಾಡಿ ದೇವಿಗೆ ಅಲಂಕಾರ ಮಾಡಿರ್ತಾರೆ. ಅಷ್ಟರ ಮಟ್ಟಿಗೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ದೇವಿ ನವರಾತ್ರಿಯನ್ನ ಆಚರಿಸ್ತಾರೆ. ನವರಾತ್ರಿಯ 9 ದಿನಗಳ ಕಾಲ 9 ರೂಪದ ದುರ್ಗಾದೇವಿಗೆ ಪೂಜೆಗಳನ್ನ ಸಲ್ಲಿಸಲಾಗುತ್ತೆ. ಪುರಾಣಗಳ ಪ್ರಕಾರ 9 ದಿನ ಈ ನಮ್ಮ ಶಕ್ತಿ ದೇವತೆ 9 ಅವತಾರಗಳಲ್ಲಿ ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಹೋರಾಟ ಮಾಡ್ತಾಳೆ. 9ನೇ ದಿನ ಮಹಿಷಾಸುರನನ್ನ ಆಕೆ ಸಂಹಾರ ಮಾಡ್ತಾಳೆ. ಆ ನಂತರದ ದಿನವನ್ನ ಅಂದ್ರೆ 10ನೆಯ ದಿನ ಕೆಟ್ಟದರ ಕಡೆಯಿಂದ ಒಳ್ಳೆಯದರ ಕಡೆಗೆ ಸಾಗುವ ಸಂಕೇತವಾಗಿ ವಿಜಯದಶಮಿ ಎಂದು ಆಚರಣೆ ಮಾಡಲಾಗುತ್ತೆ. ಇವೆಲ್ಲದಕ್ಕೂ ಮುನ್ನ ದುರ್ಗಾದೇವಿಯ ಮೊದಲ ರೂಪದ ಕಥೆಯನ್ನ ತಿಳಿದುಕೊಳ್ಳೋಣ. ಈ ವರ್ಷ ನವರಾತ್ರಿಯ ಘಟ ಸ್ಥಾಪನೆಗೆ ಶುಭ ಮುಹೂರ್ತ ಯಾವುದು ಎಂದು ತಿಳಿಯೋಣ. ಅಕ್ಟೋಬರ್ 3ರಂದು ಬೆಳಗ್ಗೆ 6:15ರಿಂದ 7:22ರವರೆಗೆ, 11:46ರಿಂದ 12:33ರವರೆಗೆ, 10:41ರಿಂದ 12:10ರವರೆಗೆ ಹಾಗೂ 12:10ರಿಂದ 1:38ರವರೆಗೆ ಮತ್ತು 4:36ರಿಂದ 6:04ರವರೆಗೆ ಹಾಗೂ 6:04ರಿಂದ 7:36ರವರೆಗೆ ಇರುತ್ತದೆ. ಹೌದು, ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನ ಆರಾಧಿಸಲಾಗುತ್ತದೆ. ಶೈಲಪುತ್ರಿಯನ್ನ ಪೂಜಿಸುವ ಮೂಲಕ ಭಕ್ತರು ಉಪವಾಸವನ್ನ ಆರಂಭಿಸುತ್ತಾರೆ. ಹಾಗಾದ್ರೆ ಈ ಶೈಲಪುತ್ರಿ ಯಾರು, ಈಕೆಯ ಹಿನ್ನೆಲೆ ಏನು, ಇದರ ಮಹತ್ವ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಪ್ರಜಾಪತಿ ಬ್ರಹ್ಮನ ಮಗ ದಕ್ಷನಿಗೆ 27 ಜನ ಹೆಣ್ಣು ಮಕ್ಕಳು. ಈ ಹೆಣ್ಣು ಮಕ್ಕಳನ್ನ ದಕ್ಷ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ಇವರಲ್ಲಿ ಒಬ್ಬ ಮಗಳು ಸತಿದೇವಿ ಮಾತ್ರ ಶಿವನನ್ನೇ ಮದುವೆ ಆಗ್ತಾಳೆ. ಆದ್ರೆ ಶಿವನನ್ನ ಕಂಡ್ರೆ ದಕ್ಷನಿಗೆ ಮಹಾಕೋಪ. ಯಾಕೆಂದ್ರೆ ತನ್ನ ಸೌಂದರ್ಯವತಿ ಮಗಳು ಸ್ಮಶಾನ ವಾಸಿಯನ್ನ ಮದುವೆಯಾಗಿದ್ದನು ಎಂಬುದನ್ನ ಸಹಿಸಿಕೊಳ್ಳುವುದು ದಕ್ಷ ಪ್ರಜಾಪತಿಗೆ ಕಷ್ಟವಾಗಿತ್ತು. ಒಂದು ದಿನ ದಕ್ಷ ಪ್ರಜಾಪತಿ ಮಹಾಯಜ್ಞವೊಂದನ್ನ ಆಯೋಜಿಸಿ ಸಕಲರನ್ನು ಆಹ್ವಾನಿಸಿದನು. ಈ ಯಜ್ಞಕ್ಕೆ ದಕ್ಷ ಪ್ರಜಾಪತಿ ಆಗಮಿಸಿದಾಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರು ಗೌರವಯುತವಾಗಿ ಎದ್ದು ನಿಂತರು. ಶಿವ ಹೇಳದೇ ಇದ್ದದನ್ನ ದಕ್ಷನ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡಿತು. ಇದರ ಪ್ರತೀಕವಾಗಿ ದಕ್ಷ ಇನ್ನೊಂದು ಯಜ್ಞ ಮಾಡಿ ಶಿವ ಮತ್ತು ತನ್ನ ಮಗಳು ಸತಿ ಇಬ್ಬರನ್ನು ಆಹ್ವಾನಿಸುವುದಿಲ್ಲ. ಆದರೆ ಸತಿದೇವಿ ಮನಸ್ಸು ಯಜ್ಞಕ್ಕೆ ಹೋಗದಿರಲು ಒಪ್ಪುವುದೇ ಇಲ್ಲ. ತಂದೆ ಕರೆಯದೇ ಇದ್ರೂ ತಾಯಿ ಸತಿಯ ಬಲವಾದ ಒತ್ತಾಯವನ್ನ ನೋಡಿದ ಭಗವಾನ್ ಶಂಕರನು ಆಕೆಯನ್ನ ಯಜ್ಞಕ್ಕೆ ಹೋಗಲು ಅನುಮತಿ ನೀಡ್ತಾನೆ. ಆಗ ದಕ್ಷ ಸತಿ ಮಾತ್ರವಲ್ಲದೆ ಆಕೆಯ ಪತಿ ಶಿವನನ್ನ ಕೂಡ ಅವಮಾನಿಸುತ್ತಾನೆ. ಹೀಗಾಗಿ ಮನನೊಂದ ಸತಿದೇವಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗವನ್ನ ಮಾಡ್ತಾಳೆ. ಇದರಿಂದ ದುಃಖಿತನಾದ ಭಗವಾನ್ ಶಂಕರನ್ನು ಆ ಯಜ್ಞವನ್ನ ನಾಶಪಡಿಸ್ತಾನೆ. ಈ ಸತಿದೇವಿಯ ಮುಂದಿನ ಜನ್ಮದಲ್ಲಿ ಪರ್ವತರಾಜ ಹಿಮವಂತನ ಪುತ್ರಿ ಶೈಲಪುತ್ರಿಯಾಗಿ ಮರುಜನ್ಮವನ್ನ ಪಡೆಯುತ್ತಾಳೆ. ಹೀಗಾಗಿ ದಸರಾ ಹಬ್ಬದ ಸಮಯದಲ್ಲಿ ಮನೆಯ ಹೆಣ್ಣು ಮಕ್ಕಳನ್ನ ಗಂಡನ ಮನೆಯಿಂದ ಆಹ್ವಾನಿಸಿ ಗೌರವಿಸುವ ಸಂಪ್ರದಾಯವಿದೆ. ಹಾಗಾದ್ರೆ ಶೈಲಪುತ್ರಿ ಹೇಗಿರ್ತಾಳೆ? ದುರ್ಗೆಯ ನವ ಅವತಾರಗಳಲ್ಲಿ ಈ ಶೈಲಪುತ್ರಿ ಕೂಡ ಒಬ್ಬಳು. ಈಕೆಯ ಪಾರ್ವತಿ ದೇವಿ ಎಂದು ಕೂಡ ಕರೆಯಲಾಗುತ್ತೆ. ಶೈಲಪುತ್ರಿ ಒಂದು ಕೈಯಲ್ಲಿ ಕಮಲ ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿರುತ್ತಾಳೆ. ಗೂಳಿ ಈಕೆಯ ವಾಹನವಾಗಿದೆ. ಹೀಗಾಗಿ ಗೂಳಿಯನ್ನ ಋಷರುದ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಮನೋಕಾರಕನಾದ ಚಂದ್ರ ಮತ್ತು ತಮೋಗುಣದ ಸಂಕೇತವಾದ ತ್ರಿಶೂಲ ಈಕೆಯ ಬಳಿ ಇದೆ. ಇಂದ್ರ ಸೇರಿದಂತೆ ದೇವಾನು ದೇವತೆಗಳ ಈರ್ಷ್ಯೆ ಮನೋಭಾವನೆಯನ್ನ ಶೈಲಪುತ್ರಿ ನಿಯಂತ್ರಿಸುತ್ತಾಳೆ ಎಂದು ಉಪನಿಷತ್ತುಗಳು ಹೇಳ್ತವೆ. ಇನ್ನು ಪೂಜಾ ವಿಧಾನ ನೋಡುವುದಾದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನ ಧರಿಸಿ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಪೂಜೆಗೆ ಬೇಕಾದ ತಯಾರಿ ಮಾಡಿಕೊಳ್ಳಬೇಕು. ಶೈಲಪುತ್ರಿಯನ್ನ ದೀಪದಾರತಿ ಹೂದು ಬತ್ತಿಯಿಂದ ಪೂಜಿಸಬೇಕು. ಹೂವು, ಹಣ್ಣು, ಫಲ ಮತ್ತು ಸಿಹಿ ತಿನಿಸುಗಳನ್ನ ಸಮರ್ಪಿಸಬೇಕು. ಶುದ್ಧ ತುಪ್ಪದಿಂದ ಮಾಡಿದ ಪ್ರಸಾದವನ್ನ ನೈವೇದ್ಯವಾಗಿ ಇಡಬೇಕು. ಶೈಲಪುತ್ರಿ ಮೂಲಾಧಾರ ಚಕ್ರದ ದೇವತೆ. ಈ ಚಕ್ರವು ಸ್ಥಿರತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಈ ದೇವಿ ಮಲ್ಲಿಗೆ ಹೂವನ್ನ ತುಂಬಾ ಇಷ್ಟಪಡ್ತಾಳೆ. ಈ ದಿನ ಸರಳವಾದ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸಿ ಉಪವಾಸವನ್ನ ಆಚರಿಸಬೇಕು. ಈ ಶೈಲಪುತ್ರಿಯ ಆರಾಧನೆಯಿಂದ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸುವ ಶಕ್ತಿ ದೊರೆಯುತ್ತದೆ. ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗಿ ಅಡೆತಡೆಗಳಿಗೆ ಪರಿಹಾರ ಸಿಗಲಿದೆ. ಭಕ್ತರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಶೈಲಪುತ್ರಿಯನ್ನ ಪೂಜಿಸಿದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಅಲ್ಲದೆ ಶೈಲಪುತ್ರಿಯ ಆಶೀರ್ವಾದ ಲಭಿಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.